ಆತ್ಮೀಯ ಅಖಂಡ ಜ್ಯೋತಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬೃಹಸ್ಪತಿ ನಾಡಿ ಜ್ಯೋತಿಷಿ ಡಾಕ್ಟರ್ ಅನಿಲ್ ಗುರೂಜಿ ಮಾತನಾಡ್ತಾ ಇದ್ದೇನೆ. ಯಾವುದೋ ಒಂದು ವಿಶೇಷವಾದ ಜಾಗದಲ್ಲಿ ನಿಂತ್ಕೊಂಡು ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಈ ಜಾಗದ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಅದಕ್ಕೂ ಮುಂಚೆ ಯಾಕೆ ಈ ಜಾಗಕ್ಕೆ ಬಂದಿದ್ದೀನಿ ಅಂತ ಹೇಳೋದಾದರೆ, ಈ ಜಾಗದಲ್ಲಿ ಇವತ್ತು ನಿಮಗೆ 2 ವಿಶೇಷತೆಗಳಿದೆ. ಒಂದು, ನವರಾತ್ರಿ ದಿನಗಳಲ್ಲಿ ನಾವಿದ್ದೇವೆ, ಹೌದಲ್ವಾ? ನವರಾತ್ರಿಯಲ್ಲಿ ಅಮ್ಮನವರಿಗೆ ನೀವು ಅಷ್ಟಮಿ, ನವಮಿ, ದಶಮಿ ದಿನ ಎಲ್ಲನೂ ವಿಶೇಷವಾದಂತಹ ಒಂದು ನೈವೇದ್ಯವನ್ನು ನೀವು ಖಂಡಿತವಾಗ್ಲೂ ಮಾಡ್ತೀರಿ, ಹೌದಲ್ವಾ? ಆ ನೈವೇದ್ಯವನ್ನು ಇವತ್ತು ವಿಶೇಷವಾಗಿ ದುರ್ಗಾಷ್ಟಮಿಯ ದಿನ ಯಾವ ನೈವೇದ್ಯವನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯವನ್ನು ನೀವು ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದರ ಜೊತೆಗೆ ನಾನು ಹೇಳ್ಬೋದು, ಆದರೆ ಒಂದು ವಿಶೇಷ ಸಂಚಿಕೆ ಮಾಡಬೇಕಲ್ವಾ? ಆ ಸಂಚಿಕೆ ಏನು ಗೊತ್ತಾ? ಆ ನೈವೇದ್ಯವನ್ನು ಸ್ವತಃ ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ರೀ. ಯಾವ ರೀತಿ ಅದನ್ನು ರೆಡಿ ಮಾಡಬೇಕು, ಅಡುಗೆ ಮಾಡೋದು ಹೇಗೆ ಅನ್ನೋದನ್ನು ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಲುಪಿಸ್ತಾ ಇದ್ದೀವಿ. ಒಂದು ವಿಶೇಷ ಆಯ್ತಲ್ಲ. 2ನೇ ವಿಶೇಷ, ನಾನಿವತ್ತು ಬಂದಿರುವಂಥದ್ದು ಆನಂದ ಸೇವಾ ಸದನ ಟ್ರಸ್ಟ್ ಓಲ್ಡ್ ಏಜ್ ಹೋಮಲ್ಲಿ ಇರುವಂಥ ಈ ದೊಡ್ಡ ಅಡುಗೆ ಮನೆಯಲ್ಲಿ ನಾವಿದ್ದೀವಿ. ಈ ಅಡುಗೆ ಮನೆಯಲ್ಲಿ ಏನೇ ನಿಮಗೆ ದೇವರ ಪ್ರಸಾದ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋದಕ್ಕೆ ಅಂತಲೇ ನನ್ನ ಈ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷ ಅತಿಥಿಯಾಗಿ ಬರ್ತಾ ಇದ್ದಾರೆ ಆನಂದ ಸೇವಾ ಸದನ ಟ್ರಸ್ಟ್ನ ಡೈರೆಕ್ಟರ್ ಆಗಿರುವಂಥ ಮಂಜುನಾಥ್ ಅವರು. ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ದೇವರಿಗೆ ಬೇಕಾಗಿರುವಂತಹ ನೈವೇದ್ಯವನ್ನು ರೆಡಿ ಮಾಡಿ ನಿಮಗೆ ತೋರಿಸ್ಕೊಡುವಂಥ ಸಂಚಿಕೆ ವಿಶೇಷವಾಗಿರುತ್ತೆ. ಇದನ್ನು ನೋಡಿ ದುರ್ಗಾಷ್ಟಮಿಯ ದಿನ ನಾವೀಗ ಮಾಡಿ ತೋರಿಸುವಂತಹ ಅಡುಗೆಯನ್ನು ಅಮ್ಮನವರ ಮುಂದೆ ನೈವೇದ್ಯಕ್ಕೆ ಇಟ್ಟು ನಿಮಗೆ ಯಾವ ವರ ಬೇಕೋ ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಖಂಡಿತವಾಗ್ಲೂ ಅಮ್ಮನವರು ನಿಮಗೆ ಕರುಣಿಸ್ತಾರೆ ಅಂತ ಹೇಳ್ತಾ ಇವಾಗ ಸ್ವಾಗತ ಮಾಡೋಣ ಡಾಕ್ಟರ್ CM ರಾವ್ ಅವ್ರನ್ನ ನಮ್ಮ ಕಾರ್ಯಕ್ರಮ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಅರುಮಿದ್ದೀರಾ? ಇವರು ಡಾಕ್ಟರ್ CM ರಾವ್ ಅಂತ ಆನಂದ ಸೇವಾ ಸದನ ಟ್ರಸ್ಟ್ನ ಡೈರೆಕ್ಟರ್. ಇವತ್ತಿನ ದಿನ ನಾನು ನಿಮ್ಮ ಅಡುಗೆ ಮನೆಗೆ ಬಂದಿರುವಂಥ ವಿಶೇಷತೆಗಳು ನಿಮ್ಮ ಹತ್ರ ಆಗಲೇ ಮಾತಾಡಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ CM ರಾವ್ ಅವರು ನಿಮಗೆ ವಿಶೇಷವಾಗಿ ಒಂದು ಖಾದ್ಯವನ್ನು ನೋಡಿ. ಸಾಮಾನ್ಯವಾಗಿ ಅಮ್ಮನವರ ಆರಾಧನೆಗೆ ಎಲ್ಲರೂ ಸಿಹಿ ಪದಾರ್ಥಗಳನ್ನು ಮಾಡುವಂಥದ್ದು ಅಭ್ಯಾಸ ರೂಢಿಯಲ್ಲಿದೆ. ಆದರೆ ದುರ್ಗಾಷ್ಟಮಿಯ ಅಮ್ಮನವರಿಗೆ ಸ್ವಲ್ಪ ವಿಶೇಷವಾಗಿ ಹುಳಿ, ಉಪ್ಪು, ಖಾರಗಳನ್ನೆಲ್ಲ ಯಥೇಚ್ಛವಾಗಿ ಹಾಕಿ ಒಂದು ವಿಶೇಷವಾದ ನೈವೇದ್ಯವನ್ನು ಮಾಡುವಂಥದ್ದು. ಇವತ್ತು ಇವರ ಸ್ವಂತ ಅಡುಗೆ ಮನೆಯಲ್ಲಿ ಆಶ್ರಮದಲ್ಲಿ ಪ್ರತಿನಿತ್ಯ ಮಾಡುವಂಗೇನೆ ಒಂದು ವಿಶೇಷವಾದ ಅಡುಗೆಯನ್ನು, ನೈವೇದ್ಯವನ್ನು ಈಗ ನೀವೆಲ್ಲರೂ ಕಣ್ತುಂಬ ನೋಡ್ಬೋದು. ನಮಸ್ಕಾರ, ನಾನು ಡಾಕ್ಟರ್ CM ರಾವ್, ಆನಂದ್ ಸೇವಾ ಸದನ ಪ್ರೆಸಿಡೆಂಟು. ಇವತ್ತು ನಾವು ಅವಲಕ್ಕಿ ಬಾತ್ ಮಾಡೋದು ಹೇಳ್ಕೊಡ್ತೀವಿ. ಅವಲಕ್ಕಿ ಮಾಡೋ ಪದಾರ್ಥ: ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಕೊತ್ತಂಬರಿ ಬೀಜ, ಮೆಂತ್ಯ, ಗಸಗಸೆ, ಜೀರಿಗೆ, ಮೆಣಸು, ಚಕ್ಕೆ, ಸ್ವಲ್ಪ ಗುಂಟೂರು, ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ. ನಾವು ಎಲ್ಲ ಪದಾರ್ಥಗಳು ತೋರಿಸಿರೋದು, ಅದನ್ನು ಒಂಚೂರು ಎಣ್ಣೆ ಹಾಕ್ಕೊಂಡು ಹುರಿದು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಓಂ ಶಂಕರಲಿಂಗಾಯ ನಮಃ, ಲಿಂಗಾಯ ನಮಃ. ಅಷ್ಟು ತುಪ್ಪ ಹಾಕ್ಕೋತಿದ್ದೀವಿ, ಸ್ವಲ್ಪ ಸಾಸಿವೆ ಚಟ ಅನ್ನೋವರೆಗೂ ಸ್ವಲ್ಪ ಹುರಿಯತ್ತು. ನೀರಿಗೆ ಸ್ವಲ್ಪ ಹಾಕ್ಬೋದು. ಚೆನ್ನಾಗಿ ತೊಳೆದಿರೋ ಕರುವಿನ ಸೊಪ್ಪನ್ನ ಹಾಕಿ, ಟೊಮೆಟೊ ಹಾಕ್ತೀವಿ, ಬೀನ್ಸು, ಕ್ಯಾರೆಟು, ಉದ್ದುದ್ದು ಕಟ್ಟಾಗಿರೋದು ಕ್ಯಾರೆಟು ಬಾಡ್ಕೊಂಡ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ನಾವು ಅದಕ್ಕೆ ತಕ್ಕಾಗಿ ಹಾಕಿರ್ತೀವಿ. ಹೆಸರುಬೇಳೆ ಹುರಿಬಾರ್ದು, ಹಾಗೆ
ಹೆಸರುಬೇಳೆನ ಇದಕ್ಕೆ ಹಾಕಿ ಹುರಿಬೇಕು. ನೀರು ನಾವು ಹಾಕಬೇಕು. ಅರಿಶಿನ ನಾವು ಸ್ವಲ್ಪ ಹಾಕಿದ್ರೆ ರುಚಿ ನೀರೇಕರ ಆಗತ್ತೆ. ಸ್ವಲ್ಪ ಬೆಲ್ಲ ರುಚಿ ತಕ್ಕ ಹಾಕೋದು ಮತ್ತು ರುಚಿ ತಕ್ಕವೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. 2 ರಿಂದ 5 ನಿಮಿಷ ಒಳಗಡೆ ಚೆನ್ನಾಗಿ ಕುದಿಯತ್ತೆ. ಅವಲಕ್ಕಿ ನಾವು ಮುಂಚೆನೇ ನೆನೆಸ್ಕೊಂಡು ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಂಡು ಇರಬೇಕು. ಈ ಥರ ಪುಡಿಯಾಗಿ ಬಿಡುವಾಗಿ ಅವಲಕ್ಕಿ ಇರಬೇಕು. ನಾವು ಈಗ ಹುರ್ಕೊಂಡಿರೋದು ಪುಡಿನ ಹಾಕ್ತೀವಿ. ನಾವು ಹುಣಸೆ ಹುಳಿ ರಸನ ಒಂದು ಸ್ವಲ್ಪ ಹಾಕ್ತೀವಿ. ನಾನು ಕಂಡಂಗೆ ಸುಮಾರು ವರ್ಷಗಳಿಂದ ನೀವು ನಿಮ್ಮ ಆಶ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀರಿ, ಆಯಿತಾ. ನಾನು ಹಾಗಾಗಿ ನಿಮ್ಮ ಆಶ್ರಮಕ್ಕೆ ಬರ್ತಾ ಇದ್ದೆ. ಇವತ್ತು ನನ್ನ ಚಾನಲ್ನ ಮುಖಾಂತರ ಜನಕ್ಕೆ ಅನುಭವ ಆಗಿರೋರನ್ನು ಮಾತಾಡಿಸಿದ್ರೆ ಯಥೇಚ್ಛವಾದ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗಾಗಿ ನಿಮ್ಮ ಈ ಸಂಸ್ಥೆ ಪ್ರಾರಂಭ ಆಗಿದ್ದು ಯಾವಾಗ, ಎಷ್ಟು ಜನ ಇದ್ದಾರೆ, ಅದನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ಮ ಸಂಸ್ಥೆ ಪ್ರಾರಂಭ 2019 ಇಸ್ವಿಯಲ್ಲಿ ಶುರುವಾಗಿತ್ತು. ಈಗ ನಮ್ಮ ಸಂಸ್ಥೆಯಲ್ಲಿ ರೆಸಿಡೆಂಟ್ಸ್ ಅಂದರೆ ಇನ್ಮೇಟ್ಸ್ ಅಂತ, ಅಂದರೆ ನಮ್ಮ ಅಜ್ಜಿ ತಾತಂದರು ಎಲ್ಲ ಸೇರಿ 210 ಜನ ಇದ್ದಾರೆ. 210 ಜನಕ್ಕೂ ಇದೇ ಅಡುಗೆ ಮನೆಯಲ್ಲಿ ಪ್ರತಿದಿನವೂ ಅಡುಗೆ ಆಗುವಂಥ. ಖಂಡಿತ. ಅದರ ಜೊತೆ 80 ಜನ ಸ್ಟಾಫ್ ಇದ್ದಾರೆ. ಸ್ಟಾಫು ಅದರಲ್ಲಿ 50 ಜನ ನಮ್ಮ ಜೊತೆನೇ ಇದ್ದಾರೆ. ಅಂದರೆ ಅವರ ವಾಸನೂ ನಿಮ್ಮ ನನ್ನ ಜೊತೆನೇ ವಾಸ ಇದೆ. ಸೊ ಅವರೂ ಟೋಟಲ್ಲಾಗಿ 250 ಜನ, 250 ಇನ್ನು 300 260 ಜನದ ಊಟ ಇದೇ ಜಾಗದಲ್ಲಿ. ನೀವು ಹೇಳ್ತಾ ಇರೋ ಲೆಕ್ಕ ಒಂದು ಹೊತ್ತಿಗೆ 250. ಅಲ್ಲಿಗೆ ಸುಮಾರು 750ರಿಂದ 800 ಜನಕ್ಕೆ ಪ್ರತಿದಿನ ಈ ಅಡುಗೆ ಮನೆಯಲ್ಲಿ ಆಗೋದು ತುಂಬ ಸಂತೋಷದ ವಿಚಾರ. ವೀಕ್ಷಕರೇ, ಒಂದು ನೋಡಿ, ಪ್ರತಿದಿನ 750ರಿಂದ 800 ಜನಕ್ಕೆ ವಿಶೇಷವಾಗಿ ಅಡುಗೆ ಮಾಡೋ ಜಾಗದಲ್ಲಿ ನಾವಿದ್ದೀವಿ ಅನ್ನೋದು ಕೇಳೋದಕ್ಕೆ ತುಂಬ ಸಂತೋಷ ಆಗುವಂಥದ್ದು. ನಾವು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ದಿದ ತಕ್ಷಣ ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಹಾಕ್ತೀವಿ. ನಾವು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ವಿ. ಇದಕ್ಕೆ 1 ಕೊಬ್ಬರಿ ಹಾಕ್ತಾ. ನಾವು ಇಲ್ಲಿ 1 ಕೊಬ್ಬರಿ ಹಾಕಿದ್ದೀವಿ. ಇಲ್ಲಿ ಕಾಯಿ ತುರಿನ ನಾವು ಹಾಕ್ತೀವಿ. ಒಂದು ಸ್ವಲ್ಪ ಒಗ್ಗರಣೆಗೆ ಮೆಣಸಿನ್ಕಾಯಿ ನಾವು ಬಾತ್ ಜೊತೆ ಒಗ್ಗರಣೆಗೆ ಸೇರ್ತೇವೆ. ಬಿಸಿ ಅವಲಕ್ಕಿ ಬಾತ್ ರೆಡಿ. ನೈವೇದ್ಯಕ್ಕಿಂತ ಮುಂಚೆ 1 ಸ್ಪೂನು ತುಪ್ಪ ಹಾಕಿ ನೈವೇದ್ಯಕ್ಕೆ ಇಟ್ಟು ನೈವೇದ್ಯ ಮಾಡಿ. ನಿಮ್ಮ ಈ ಸೇವೆ ಇದೇ ಥರ ನಿರಂತರವಾಗಿ ನಡೀತಾ ಇರಲಿ ಅಂತ ನಾನು ಆಶಯಿಸ್ತೇನೆ. ಒಳ್ಳೆಯದಾಗಲಿ. Ananda Seva Sadhana Trust, Senior Citizen Home, Geriatric Home and Rehabilitation Center. ಸಾಕಷ್ಟು ಅನುಭವವುಳ್ಳ ನುರಿತ ಕೇರ್ ಟೇಕರ್ಸ್ಗಳೊಂದಿಗೆ ಶುದ್ಧ ಸಸ್ಯಾಹಾರ ಪದ್ಧತಿ, 24/7 ವೈದ್ಯಕೀಯ ಸೇವೆಗಳೊಂದಿಗೆ 100% ಬೆಡ್ ರಿಡನ್ ಪೇಷಂಟ್ಗಳಿಗೂ ನಮ್ಮ ಸೇವೆ ಲಭ್ಯ. ಸಂಪರ್ಕಿಸಿ ಡಾಕ್ಟರ್ CM ರಾವ್, ಆನಂದ ಸೇವಾ ಸದನ ಟ್ರಸ್ಟ್, ರಾಜರಾಜೇಶ್ವರಿ ನಗರ, ಬೆಂಗಳೂರು.